ಓಂ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಣೆ ಆಯುರಾರೋಗ್ಯ ಐಶ್ವರ್ಯಂ ದೇಹಿದೇವ ಜಗತ್ಪತಯೇ ಟಿವಿನ ಡಿಜಿಟಲ್ ವಾಹಿನಿಯ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ತಾರೀಕು 23/6/2024 ಭಾನುವಾರ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಜ್ಯೇಷ್ಠ ಮಾಸ ಗ್ರೀಷ್ಮ ಋತು ಕೃಷ್ಣ ಪಕ್ಷ ಬಿದಿಗೆ ಪೂರ್ವಾಷಾಢ ನಕ್ಷತ್ರ ಬ್ರಹ್ಮಯೋಗ ತೈತಲಕರಣ ಇರತಕ್ಕಂಥ ಈ ದಿನದ ರಾಹುಕಾಲ 5 ಗಂಟೆ 9 ನಿಮಿಷದಿಂದ 6 ಗಂಟೆ 46 ನಿಮಿಷ ಸಂಧ್ಯಾ ಕಾಲದಲ್ಲಿ ಇರತಕ್ಕಂಥ ರಾಹುಕಾಲ ಕೂಡ ಹೌದು. ಹಾಗೆ ಶುಭ ಕಾಲ, ಒಳ್ಳೆಯ ವಿಶೇಷವಾದ ಕಾಲ, ಪರ್ವಕಾಲ 2 ಗಂಟೆ 7 ನಿಮಿಷ ಮಧ್ಯಾಹ್ನ 2 ಗಂಟೆ 7 ನಿಮಿಷದಿಂದ 3 ಗಂಟೆ 52 ನಿಮಿಷ ತನಕ ಪರ್ವಕಾಲ ಇರತಕ್ಕಂಥ ಒಳ್ಳೆಯ ದಿನ ಕೂಡ ಇದಾಗಿರುತ್ತೆ. ಇಂದು ಕೋಡಿಮಠ ಮಹಾಮಂಗಳಾರತಿ, ಕೋಡಿಮಠದಲ್ಲಿ ವಿಶೇಷವಾಗಿ ಆರತಿ ಮಾಡ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಹಾಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ, ಕ್ರೀಡಾಪಟುಗಳಿಗೆ ಅಥವಾ ಕ್ರೀಡೆಗಳ ಒಂದು ಆಸಕ್ತರು ಇರ್ತಕ್ಕಂಥವ್ರಿಗೆ, ನಾವು ನಮ್ಮ ಮನೇಲಿರ್ತಕ್ಕಂಥ ಹುಡುಗರಿಗಾಗ್ಬೋದು, ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಕ್ರೀಡಾಸಕ್ತಿ ಇರಬೇಕು. ವೃದ್ಧರಿಗೂ ಕೂಡ ಕ್ರೀಡಾಸಕ್ತಿ, ವಾಕ್ ಮಾಡೋದಾಗ್ಬೋದು ಅಥವಾ ಮಾನಸಿಕವಾಗಿ ಸ್ವಲ್ಪ ನಾವು ವಾಯು ವಿಹಾರಕ್ಕೆ ಹೋಗ್ತಕ್ಕಂಥದ್ದು, ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ. ಹಾಗಾಗಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಒಂದು ಕ್ರೀಡಾ ದಿನ ಕೂಡ ಇದಾಗಿರುತ್ತೆ. ಶುಭಾಶಯಗಳನ್ನು ಕೂಡ ಕೋರುತ್ತಾ, ರವಿ ಮಿಥುನ ರಾಶಿಯಲ್ಲಿ, ಚಂದ್ರ ಧನುಸು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತಾ ಇದ್ದೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದಾರೆ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನ ಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿಯವರಿಗೆ ಇಂದು 6 ಗ್ರಹಗಳು ಶುಭ ಫಲ ಇರತಕ್ಕಂಥದ್ದು. ವ್ಯವಹಾರಗಳು ಸುಗಮವಾಗುತ್ತೆ, ಕೆಲಸ ಕಾರ್ಯಗಳು ಚೆನ್ನಾಗಿರುತ್ತೆ, ಮಾನಸಿಕವಾಗಿ ಸ್ವಲ್ಪ ಮನಸ್ಸು ಹಿಡಿತಾ ಇಟ್ಕೊಳ್ಳಿ. ಹಾಗೆಯೇ ಇವತ್ತಿನ ದಿವಸ ಕೌಶಲ್ಯ ನಿರ್ವಹಣೆ, ಮೈಂಡು ಅಷ್ಟೇ. ನಾವು ಯಾವುದೇ ಕಾರ್ಯಕ್ರಮದಲ್ಲಿದ್ದಾಗ ಆ ಸಂದರ್ಭಕ್ಕೆ ತಕ್ಕ ಹಾಗೆ ನಮ್ಮ ಒಂದು ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡಿದ್ದೆ ಆದರೆ ನಮಗೂ ಕೂಡ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಕ್ಷೇತ್ರ ಭೇಟಿ ಆಗ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥದ್ದು, ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಗಣ್ಯರ ಭೇಟಿ ಆಗ್ತೀರಾ, ರಾಜಕಾರಣಿಗಳಿಗೆ ಶುಭ ಆಗುತ್ತೆ, ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು. ಹಾಗೆ ಅಲ್ಪ ಅನಾರೋಗ್ಯ ಕಾಡ್ತಕ್ಕಂಥದ್ದು, ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಪೂರ್ವ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರುತ್ತೆ. ಇಂದು ಆದಿತ್ಯ ಹೃದಯವನ್ನು ಪಠನೆ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಹಾಗೆಯೇ ಇವತ್ತಿನ ದಿವಸ ಓಂ ಅನಿರುದ್ಧಾಯ ನಮಃ, ಓಂ ಅನಿರುದ್ಧಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಕೆಂಪು ಬಣ್ಣ ಉಪಯೋಗಿಸ್ಕೊಳ್ಳಿ. ಮುಂದಿನ ರಾಶಿ ವೃಷಭ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ. ವೃಷಭ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ. ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೋದು, ವ್ಯಾಪಾರದಲ್ಲಿ ಶುಭ ಆಗುತ್ತೆ. ಹಾಗೆಯೇ ವ್ಯಾಪಾರದಲ್ಲಿ ಸ್ವಲ್ಪ ಖರ್ಚು ಕೂಡ ಜಾಸ್ತಿ ಆಗ್ತಕ್ಕಂಥದ್ದು, ಪ್ರಯತ್ನಗಳಿಗೆ ತಕ್ಕ ಫಲ ಸಿಗ್ತಕ್ಕಂಥದ್ದು. ಮಹಿಳೆಯರಿಗೆ ಆರ್ಥಿಕ ಯೋಗ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ನಿರೀಕ್ಷಿತ ಕೆಲಸ ಕಾರ್ಯಗಳು ಪರಿಪೂರ್ಣ ಆಗ್ತಕ್ಕಂಥದ್ದು. ಕಟ್ಟಡ ಒಂದು ಕೊಂಡ್ಕೊಳ್ಳೋಕ್ಕೆ ಆಸ್ತಿ ಇರ್ಬೋದು, ಸೈಟ್ ಇರ್ಬೋದು, ಮನೆ ಇರ್ಬೋದು, ತಗೊಳ್ತಕ್ಕಂಥ ಯೋಗ, ವಸ್ತು ಖರೀದಿ ಯೋಗ, ಪ್ರಯಾಣ ಯೋಗ, ಕೈಗಾರಿಕೆಗಳು ಸ್ಥಾಪನೆ ಮಾಡ್ಕೊಳ್ಳೋ ಯೋಗ, ವಿದೇಶ ಯೋಗ ಕೂಡ ಕೂಡಿ ಬಂದಿರತಕ್ಕಂಥ ದಿನ ಸಹ ವೃಷಭ ರಾಶಿಯವರಿಗೆ ಆಗಿರುತ್ತೆ. ಉದ್ಯೋಗದಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಅನುಮಾನ ಬೇಡ, ಬೇರೆಯವ್ರ ಜೊತೆ ಸ್ವಲ್ಪ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ವಿಷಯವನ್ನು ಅರ್ಥಕೊಂಡು ಜೀವನ ಮಾಡಿದ್ದರೆ ತುಂಬ ಒಳ್ಳೆಯದಾಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಇಂದು ಉತ್ತರ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಹಾಗೆಯೇ ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. 4 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಹಾಗೆಯೇ ಇಂದು ಓಂ ಅಹಸ್ಕರಾಯ ನಮಃ, ಓಂ ಅಹಸ್ಕರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಹಸಿರು ಬಣ್ಣ ಉಪಯೋಗಿಸ್ಕೊಳ್ಳಿ. ಮುಂದಿನ ರಾಶಿ ಮಿಥುನ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಬುಧ. ಮಿಥುನ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ. ಆರ್ಥಿಕವಾಗಿ ಅಲ್ಪ ಲಾಭ, ಜಾಸ್ತಿ ಲಾಭ ಇಲ್ಲ, ಹಾಗಾಗಿ ಹುಷಾರಾಗಿರಿ. ವಾಹನ ಯೋಗ ತುಂಬ ಚೆನ್ನಾಗಿದೆ. ಹಳೆ ಕಾಯಿಲೆ ಅಲ್ಲಿ ಎಲ್ಲೋ ಒಂದು ಕಡೆ ಡಾಕ್ಟರ್ ಹೇಳ್ತಾರೆ ಒಳ್ಳೆಯದಾಗ್ತಾ ಇದೆ, ಶುಭ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ ಅಂತ ಹೇಳುತ್ತೆ. ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತೆ, ಹೊಸ ಹೊಸ ಆಲೋಚನೆಗಳು ಬರುತ್ತೆ. ಮಹಿಳೆಯರಿಗೆ ಸಾಕಷ್ಟು ಒಳ್ಳೆಯದಾಗ್ತಕ್ಕಂಥ ಯೋಗ, ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥ ಯೋಗ. ವಾಹನ ಯೋಗ ತುಂಬ ಚೆನ್ನಾಗಿರುತ್ತೆ. ರೈತಾಪಿ ವರ್ಗದವರಿಗೆ ಶುಭದ ವಾತಾವರಣ, ಅಥವಾ ಭೂಮಿ ತಗೊಳ್ಳೋದಿರ್ಬೋದು, ಆಸ್ತಿಯ ವಿಷಯದಲ್ಲೂ ಕೂಡ ಶುಭ ಆಗ್ತಕ್ಕಂಥದ್ದು. ಕಾನೂನು ವಿಷಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥ ಯೋಗ ಸಹ ಮಿಥುನ ರಾಶಿಯವರಿಗಿರುತ್ತೆ. ಮಹಿಳಾ ಉದ್ಯೋಗಸ್ಥರಿಗೆ ಜವಾಬ್ದಾರಿಗಳು ಕೂಡ ಜಾಸ್ತಿ ಇರುತ್ತೆ. ಇಂದು ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 9 ಆಗಿರುತ್ತೆ. ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಇಂದು ಓಂ ಹರಿದಶ್ವಾಯ ನಮಃ, ಓಂ ಹರಿದಶ್ವಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಚಂದ್ರ. ಕರ್ಕಾಟಕ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆಕಸ್ಮಿಕ ಧನಲಾಭ, ಆಕಸ್ಮಿಕ ಕಾರ್ಯಸಿದ್ಧಿ. ಇಂದು ಸುಮ್ಮನೆ ಯಾವುದೋ ಅನುಮಾನ ಇರುತ್ತೆ, ಅನುಮಾನಗಳೆಲ್ಲವೂ ಕೂಡ ಇತ್ಯರ್ಥ ಆಗ್ತಕ್ಕಂಥದ್ದು. ವ್ಯಾಪಾರ ಯೋಗ ಚೆನ್ನಾಗಿರುತ್ತೆ. ಮನೆ ಬದಲಾವಣೆ ಮಾಡ್ಕೊಳ್ಳೋದು, ಸೈಟ್ ತೊಗೊಳ್ತಕ್ಕಂಥ ಯೋಗ. ಪತಿ ಪತ್ನಿಯರಲ್ಲಿ ತುಂಬ ಅನ್ಯೋನ್ಯತೆ ಇರುತ್ತೆ. ಹಾಗೆ ಹೊಸದಾಗಿ ಅಣ್ಣ ತಮ್ಮಂದ್ರ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ಬೋದು. ಭೂ ವಿವಾದದ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿದ್ದಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಭೂಮಿ ಮಾರಾಟಕ್ಕೆ ಏನಾದರೂ ಇಟ್ಟಿದ್ದರೆ ಇವತ್ತಿನ ದಿವಸ ಆತುರ ಪಟ್ಟು ಬೇಗ ನಿರ್ಧಾರವನ್ನು ತಗೋಬೇಡಿ, ಅದರಿಂದ ತೊಂದರೆ ಆಗುತ್ತೆ. ರಾಜಕಾರಣಿಗಳಿಗೆ ಒಳ್ಳೆಯದಾಗುತ್ತೆ. ವಿವಾಹ ಅಥವಾ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಟ್ಟರೆ ಒಳ್ಳೆಯದಾಗುತ್ತೆ.
ಬಂಧುಗಳು ಆಗಮನ ಆಗ್ತಕ್ಕಂಥದ್ದು, ಬಂಧುಗಳ ಆರೈಕೆ ಮಾಡ್ಕೊಳ್ತಕ್ಕಂಥ ಯೋಗ ಸಹ ಕರ್ಕಾಟಕ ರಾಶಿಯವರಿಗಿರುತ್ತೆ. ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 6 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಗುಲಾಬಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಓಂ ಓಜಸ್ಕರಾಯ ನಮಃ. ಓಂ ಓಜಸ್ಕರಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ರವಿ ಸಿಂಹರಾಶಿಯವರಿಗೆ 7 ಗ್ರಹಗಳ ಶುಭ ಫಲ. ಆರ್ಥಿಕವಾಗಿ ಹೊಸ ಹೊಸ ಆಲೋಚನೆಗಳು ಬರುತ್ತೆ. ಪ್ರಯಾಣ ಯೋಗ ಇರತಕ್ಕಂಥದ್ದು. ಉದ್ಯೋಗದಲ್ಲೂ ಕೂಡ ಬದಲಾವಣೆಯಾಗಿ ಬೇರೆ ಡಿಪಾರ್ಟ್ಮೆಂಟ್ ಇರ್ಬೋದು, ಬೇರೆ ಕೆಲಸ ಮಾಡೋಕ್ಕೂ ಕೂಡ ಪ್ರಯತ್ನ ಪಡ್ತೀರಾ. ಸಾಲ ವಸೂಲಿ ಆಗುತ್ತೆ. ಲೋನ್ ನಿಮಗೆ ಮಂಜೂರಿ ಆಗುತ್ತೆ. ಮನೆ ಕಟ್ಕೋಬೇಕಾ, ಸೈಟ್ ತೊಗೋಬೇಕಾ, ಸಿಂಹರಾಶಿಯವರು ಲೋನ್ಗೆ ಅಪ್ಲೈ ಮಾಡಿದ್ದೀರಾ, ಯಾರಾದರೂ ಒಬ್ರು ಮಾಡಿರ್ತೀರಾ, ಅವರಿಗೆ ಶುಭದ ಸುದ್ದಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸಾಮಾಜಿಕ ಸ್ಥಾನಮಾನ ಚೆನ್ನಾಗಿದೆ. ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ಅಲ್ಪ ಅನಾರೋಗ್ಯ ಕಾಡುತ್ತೆ. ಸ್ವಲ್ಪ ವಿವಾದಗಳು ಹುಟ್ಕೊಳ್ಳುತ್ತೆ. ಹಾಗೆಯೇ ಮನೆಯಲ್ಲಿ ಹೆಣ್ಣು ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ವಾದ ವಿವಾದಗಳಲ್ಲೂ ಕೂಡ ಜಯ ಆಗ್ತಕ್ಕಂಥ ಯೋಗ. ಹಳೆ ಸಾಲ ವಸೂಲಿ ಆಗುತ್ತೆ. ಪ್ರಯಾಣದಿಂದ ಶುಭ ಆಗುತ್ತೆ. ರಾಜಕಾರಣಿಗಳಿಗೆ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಪೂರ್ಣ ಅವಕಾಶಗಳು ಸಿಗ್ತಕ್ಕಂಥ ದಿನ ಸಹ ಇಂದು ಸಿಂಹರಾಶಿಯವರಿಗಾಗಿರುತ್ತೆ. ಕೇಸರಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಪೂರ್ವ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. 1 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಇಂದು ಓಂ ಆದಿತ್ಯಾಯ ನಮಃ. ಓಂ ಆದಿತ್ಯಾಯ ನಮಃ ಈ ಮಂತ್ರವನ್ನು ಹೇಳ್ಕೊಂಡು ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಬುಧ ಕನ್ಯಾ ರಾಶಿಯವರಿಗೆ ಇಂದು 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇರತಕ್ಕಂಥದ್ದು, ಜಾಣ್ಮೆ ಇರತಕ್ಕಂಥದ್ದು, ಚಾಕಚಕ್ಯತೆ ಇರತಕ್ಕಂಥದ್ದು, ವ್ಯವಹಾರಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಅಪರಿಚಿತರ ಸಹಾಯ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಅಧಿಕಾರಿಗಳಿಂದ ಸಹಾಯ ಸಿಗ್ತಕ್ಕಂಥ ಯೋಗ. ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಉದ್ಯೋಗ ಪ್ಲೇಸ್ಮೆಂಟ್ ಆಗ್ತಕ್ಕಂಥ ಯೋಗ. ಹಾಗೆ ರಾಜಕಾರಣಿಗಳಿಗೆ ಶುಭ ಆಗ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದು, ಮೈಗ್ರೇನ್ ಆಗ್ಬೋದು, ಬ್ಯಾಕ್ ಪೇಯ್ನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೋರ್ಟಿಂದ ಶುಭ ಸಮಾಚಾರ ಸಿಗುತ್ತೆ. ಹಳೆಯ ಬಂಧುಗಳ ಭೇಟಿ ಆಗ್ತಕ್ಕಂಥದ್ದು. ಆಧ್ಯಾತ್ಮಿಕದ ಕಡೆ ಸ್ವಲ್ಪ ಒಲವು ಮೂಡ್ತಕ್ಕಂಥ ಯೋಗ. ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋ ಯೋಗ. ವ್ಯಾಪಾರಸ್ಥರಿಗೆ ಕನ್ಯಾ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 7 ಆಗಿರುತ್ತೆ. ಇಂದು ಓಂ ಭಾನುವೇ ನಮಃ. ಓಂ ಭಾನುವೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ನೀಲಿಯ ಬಣ್ಣ ಉಪಯೋಗಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ತುಲಾರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಆದಾಯದಲ್ಲಿ ಏರುಪೇರಾಗುತ್ತೆ. ವಿವಿಧ ಮೂಲಗಳ ಒಂದು ಅವಕಾಶಗಳು ಕೂಡಿ ಬರ್ತಕ್ಕಂಥ ದಿನ ಕೂಡಿದಾಗಿರುತ್ತೆ. ಹೂಡಿಕೆಯಿಂದ ಲಾಭ ಆಗುತ್ತೆ. ಹಳೆ ಬಾಕಿ ವಸೂಲಿ ಆಗುತ್ತೆ. ಆರೋಗ್ಯ ಪೂರ್ಣವಾಗಿರುತ್ತೆ. ವೃತ್ತಿ ಜೀವನದಲ್ಲಿ ಅನುಕೂಲಕರವಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಮನೆ ಯೋಗ, ಸೈಟ್ ತಗೊಳ್ಳೋ ಯೋಗ, ಮಕ್ಕಳ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಹಾಗೆಯೇ ಕೇತುವಿನ ಅನುಗ್ರಹ ಅಥವಾ ಈ ಒಂದು ತುಲಾರಾಶಿಯವರಿಗೆ ದ್ವಾದಶ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನ ಪ್ರಭಾವವನ್ನು ಗಮನಿಸಿ ನೋಡೋಕೆ ಹೋದಾಗ ಸ್ವಲ್ಪ ಅಲೆದಾಟ, ಸ್ವಲ್ಪ ಓಡಾಟ ಕೂಡ ಇವತ್ತಿನ ಸಹ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಹಿಳೆಯರಿಗೆ ಶುಭ ಆಗುತ್ತೆ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರುತ್ತೆ. ಹಾಗೆಯೇ ಇಂದು ಓಂ ನಾರಾಯಣಾಯ ನಮಃ. ಓಂ ನಾರಾಯಣಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಕುಜ ವೃಶ್ಚಿಕ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ. ಆಕಸ್ಮಿಕವಾಗಿ ಶುಭ ಫಲಗಳು ಸಿಗ್ತಕ್ಕಂಥದ್ದು. ಮದುವೆ ವಿಷಯದಲ್ಲಿ ಎಲ್ಲೋ ತಡ ಆಗ್ತಾಯಿದೆ, ನಿಧಾನ ಆಗ್ತಾಯಿದೆ, ಅದರಲ್ಲಿ ಶುಭ ಸುದ್ದಿ ಸಿಗ್ತಕ್ಕಂಥದ್ದು. ಅನಗತ್ಯವಾಗಿ ಖರ್ಚುಗಳಾಗ್ತಕ್ಕಂಥದ್ದು. ನಿರೀಕ್ಷಿತ ಪ್ರಯಾಣಗಳು ಹೋಗಿ ಬರ್ತಕ್ಕಂಥದ್ದು. ಅಣ್ಣ ತಮ್ಮಂದರಿಂದ ಶುಭ ಆಗ್ತಕ್ಕಂಥದ್ದು. ಆರೋಗ್ಯ ಚೆನ್ನಾಗಿರುತ್ತೆ. ಮಗನ ಉದ್ಯೋಗ, ಮನೆಗೆ ಅತಿಥಿ ಬರ್ತಕ್ಕಂಥದ್ದು. ಮನೆಗೆ ಯಾರಾದರೂ ಮಗು ಅಥವಾ ಗರ್ಭಿಣಿ ಇದ್ದಿದ್ದೆ ಆದರೆ ಮನೆಯಲ್ಲಿ ಮಗು ಅಡೀತಕ್ಕಂಥದ್ರೆ ಮಗು ಬರ್ತಕ್ಕಂಥ ಯೋಗ. ನಿವಾಸದ ಚಿಂತೆ ದೂರ ಆಗ್ತಕ್ಕಂಥ ಯೋಗ. ಪ್ರಯಾಣದಲ್ಲಿ ಚೆನ್ನಾಗಿರುತ್ತೆ. ಸಂಬಳ ಜಾಸ್ತಿ ಆಗ್ತಕ್ಕಂಥದ್ದು. ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥದ್ದು. ಹಾಗೆ ಕಬ್ಬಿಣ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ. ಭೂ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ. ರಿಯಲ್ ಎಸ್ಟೇಟ್ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಉತ್ತರ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 9 ಆಗಿರುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಓಂ ಇಷ್ಟಾರ್ಥಾಯ ನಮಃ. ಓಂ ಐಂ ಇಷ್ಟಾರ್ಥಾಯ ನಮಃ ಈ ಮಂತ್ರವನ್ನು ಓಂ ಐಂ ಇಷ್ಟಾರ್ಥಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ನೇರಳೆ ಬಣ್ಣ ಉಪಯೋಗಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು ಧನುಸು ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ. ಯಶಸ್ಸಿಗೆ ಸ್ವಲ್ಪ ಅಡ್ಡ ಆಗ್ದಂಗೆ, ಯಾರೋ ನಿಮಗೆ ಕಿರಿಕಿರಿ ಮಾಡ್ದಂಗೆ, ಯಾರೋ ನಿಮ್ಮನ್ನು ತೊಂದರೆ ಕೊಡ್ತಾ ಇರತಕ್ಕಂಥ ಭಾವನೆಗಳು ಬರುತ್ತೆ. ಆದರೆ ಅಂಥದ್ದೇನೂ ಇರೋದಿಲ್ಲ. ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ. ಸಂಧ್ಯಾಕಾಲಕ್ಕೆ ಅದೃಷ್ಟ ಕೂಡಿ ಬರುತ್ತೆ. ದೈವಬಲ ಚೆನ್ನಾಗಿದೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಭೂಮಿ ಯೋಗ ಇರತಕ್ಕಂಥದ್ದು. ಅಧಿಕಾರ ಪ್ರಾಪ್ತಿಯಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥದ್ದು. ಮನೆಗೆ ಅತಿಥಿಗಳು ಬರ್ತಕ್ಕಂಥ ಯೋಗ ಕೂಡ ಇದಾಗಿರುತ್ತೆ. ಅಣ್ಣ ತಮ್ಮಂದಿರ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ. ಅಕ್ಕ ತಂಗಿರ ವಿವಾಹ ವಿಷಯಗಳಲ್ಲಿ ಶುಭ ವಾರ್ತೆ ಸಿಗ್ತಕ್ಕಂಥ ಯೋಗ ಸಹ ಧನುಸು ರಾಶಿಯವರಿಗಿರುತ್ತೆ. ಉತ್ತರ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಮಹಿಳೆಯರಿಗೆ ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. 8 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಓಂ ತೇಜೋ ರೂಪಾಯ ನಮಃ. ಓಂ
ತೇಜೋ ರೂಪಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಹಾಗೆಯೇ ಇಂದು ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಓಂ ವೀರಬಾಹುವೇ ನಮಃ ಈ ಮಂತ್ರವನ್ನು ಕೂಡ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ರಾಶಾಧಿಪತಿಯಾಗಿರ್ತಕ್ಕಂಥ ಶನಿ ಮಕರ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ. ಇಂದು ದಾಯಾದಿ ಕಲಹ, ಅಕ್ಕಪಕ್ಕದವ್ರ ಜೊತೆ ಹುಷಾರಾಗಿರಿ. ಸಣ್ಣ ವಿಷಯಕ್ಕೆ ಮಾನಸಿಕವಾಗಿ ಯಾತನೆ ಅನುಭವಿಸ್ಬೇಕಾಗಿರೋದು. ವಾಹನದಲ್ಲಿ ಹುಷಾರಾಗಿರಿ. ವಾಹನದ ಯಾರಾದರೂ ಸುಮ್ಮನೆ ಎದುರುಗಡೆ ಬರ್ತಾ ಇರ್ತಕ್ಕಂಥವನು ವಾಹನದಲ್ಲಿ ನಮಗೆ ನಮ್ಮ ಟಚ್ ಮಾಡಿದ್ರು ಅದು ನಮಗೆ ತೊಂದರೆ, ನಾವೇ ಹೋಗಿ ಇನ್ನೊಂದು ವಾಹನಕ್ಕೆ ಟಚ್ ಮಾಡಿದ್ರು ಕೂಡ ಅದು ತೊಂದರೆ. ವಾಹನದ ಕಂಟಕ ಇರತಕ್ಕಂಥ ದಿನ ಸಹ ಮಕರ ರಾಶಿಯವರಿಗಾಗಿರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ವಿವಾಹ ಯೋಗಗಳು ಕೂಡ ತುಂಬ ಚೆನ್ನಾಗಿದೆ. ಮನೆಯಲ್ಲಿ ಧರ್ಮ ಕಾರ್ಯಗಳ ಬಗ್ಗೆ ಯೋಚನೆ ಮಾಡ್ತೀರಾ, ಶುಭ ಕಾರ್ಯಗಳ ಬಗ್ಗೆ ಯೋಚನೆ ಮಾಡ್ತೀರಾ. ಕೋರ್ಟ್ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಅಧಿಕಾರಿಗಳ ಪ್ರಶಂಸೆ ಸಿಗ್ತಕ್ಕಂಥದ್ದು, ಕಬ್ಬಿಣ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ. ಒತ್ತಡಗಳಿಂದ ಮುಕ್ತರಾಗ್ತೀರಾ. ಅಪರಿಚಿತರ ಸಹಾಯದಿಂದ ಶುಭ ಆಗ್ತಕ್ಕಂಥ ಯೋಗ ಸಹ ಮಕರ ರಾಶಿಯವರಿಗಿರುತ್ತೆ. ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. 3 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಇಂದು ಓಂ ಪುರುಷೋತ್ತಮಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ ಕುಂಭರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ. ಈ ರಾಶಿಯವರಿಗೆ ಅಪರಿಚಿತರ ಸಹಾಯದ ಜೊತೆಗೆ ಬಂಧುಗಳ ಜೊತೆ ತುಂಬ ಚೆನ್ನಾಗಿರ್ತೀರಾ. ಮಗಳಿಗೆ ಅಥವಾ ಮಗನಿಗೆ ವಿವಾಹ ವಿಷಯದಲ್ಲಿ ಶುಭದ ವಾತಾವರಣ ಸಿಗ್ತಕ್ಕಂಥ ಯೋಗ. ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು. ಯಾವುದೋ ದೇವಸ್ಥಾನ ಕಟ್ಟಿಸ್ತಾ ಇದ್ದೀರಾ, ಏನೋ ಧರ್ಮ ಕೆಲಸಗಳು ಮಾಡ್ತಾ ಇದ್ದೀರಾ, ಅದಕ್ಕೆ ಹಣ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕುಟುಂಬದವ್ರ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ. ಪ್ರಯಾಣ ಯೋಗ, ಭೂಮಿ ಯೋಗ, ಹಳೆಯ ಆಸ್ತಿಯ ವಿಷಯದಲ್ಲಿ ಒಂದು ಒಳ್ಳೆ ನಿರ್ಧಾರ ತಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಗನ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥ ದಿನ ಕೂಡ ಇಂದು ಕುಂಭರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಶುಭ ಆಗುತ್ತೆ. ಇಂದು ಪೂರ್ವ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಆಗಿರುತ್ತೆ. ಇಂದು ಓಂ ಅದೋಕ್ಷಜಾಯ ನಮಃ, ಓಂ ಅದೋಕ್ಷಜಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಕಪ್ಪು ಬಣ್ಣ ಉಪಯೋಗಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ರಾಶಾಧಿಪತಿಯಾಗಿರ್ತಕ್ಕಂಥ ಗುರು ಮೀನರಾಶಿಯವರಿಗೆ 6 ಗ್ರಹಗಳ ಶುಭ ಫಲ. ಒಪ್ಪಂದಗಳಿಗೆ ಸಹಿ ಆಗ್ತೀರಾ. ಯಾವತ್ತೂ ಹೊಸ ಕೆಲಸಗಳಲ್ಲಿ ಪ್ರಯತ್ನ ಪಡ್ತೀರಾ. ಎಲ್ಲೋ ಒಂದು ಸಾಮೂಹಿಕವಾಗಿ 5-6 ಜನ ಸೇರಿ ಏನಾದರೂ ವ್ಯಾಪಾರ ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ. ಹಾಗೆಯೇ ಹಿತಶತ್ರುಗಳ ಕಾಟ ಕಡಿಮೆ ಆಗುತ್ತೆ. ಹೊಸ ಸಂಬಂಧಗಳು ಬೆಳೆಯುತ್ತೆ. ಹಳೆಯ ವ್ಯಾಜ್ಯಗಳಿಂದ ಮುಕ್ತರಾಗ್ತೀರಾ. ಪ್ರಯಾಣ ಯೋಗ, ನಿರ್ಧಾರಗಳು ಗಟ್ಟಿಯಾಗಿರುತ್ತೆ. ಹಾಗೆಯೇ ಇವತ್ತಿನ ಸಹ ಆತ್ಮಸ್ಥೈರ್ಯ ಚೆನ್ನಾಗಿರುತ್ತೆ. ಮನೋ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ. ಮಹಿಳೆಯರಿಗೆ ಸಾಕಷ್ಟು ಶುಭ ವಾತಾವರಣ ಸಿಗ್ತಕ್ಕಂಥ ಯೋಗ. ಕಠಿಣ ನಿರ್ಧಾರಗಳನ್ನು ಮಹಿಳೆಯರು ತಗೊಳ್ತಕ್ಕಂಥದ್ದು. ಉದ್ಯೋಗ ಇರ್ಬೋದು, ಪತಿಯ ಬಗ್ಗೆ ಇರ್ಬೋದು, ಕುಟುಂಬದ ಬಗ್ಗೆ ಇರ್ಬೋದು, ಕಠಿಣ ನಿರ್ಧಾರ ತಗೊಳ್ತಕ್ಕಂಥ ಸಾಧ್ಯತೆ ಮಹಿಳೆಯರಿಗೆ ಮೀನರಾಶಿಯವರಿಗೆ ಅದೃಷ್ಟ ಕೂಡಿ ಬರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ವಾಹನ ಯೋಗ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರುತ್ತೆ. ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.